ಅದು ಒಂಥರ ಹೆಂಗೆ ಅಂದರೆ ಮೆಂಟಲಿ ಟಾರ್ಚರ್ ಆಗಿಬಿಟ್ಟಿರುತ್ತೆ. ಅದರಿಂದ ಹೋಗೋದೇ ಬೇಡವಾ? ಅದು ಹ್ಯಾಪಿನೆಸ್ಸೇ ಅಲ್ವಾ? ಅವರು ಇರೋದು ಅದೇ ಪ್ಲೇಸ್, ನೀನಿರೋದು ಅದೇ ಪ್ಲೇಸ್. ಅವ್ರಿಗೆ ಕಷ್ಟ, ನಿನಗೆ ಸುಖ. ಮತ್ತೆ ಅದನ್ನೇ ಹೇಳ್ತಾ ಇದ್ದೀನಿ. ಈಗ ಅಷ್ಟು ದುಡ್ಡು ಖರ್ಚು ಮಾಡಿ ಹೋಗಿದ್ದೀನಿ, ಅದು ಸಮಾಧಾನ ಇದೆ, ಅದು ನಂಗೆ ಬಿಟ್ಬಿಡು. ನೋಡಿ ಈಗ ಆಡಿದ್ವಲ್ವಾ ಜಗಳ, ಹಿಂಗೆ ಇರುತ್ತೆ ನಮ್ದು ದಿನ. ಹಾಯ್ ಫ್ರೆಂಡ್ಸ್, ಈಗ ಟೈಮ್ ಬಂದು 6 o'clock ಆಗಿದೆ. ಬೋಟಿಂಗ್ ಕರ್ಕೊಂಡು ಹೋಗ್ತಾರೆ ನಮಗೆ 6:30ಗೆ. ಒಂದು ಸ್ಪಾಟ್ ಹೇಳಿದ್ದಾರೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಹೋಗೋಣವಾ? ಫ್ರೆಂಡ್ಸ್, ನಿನ್ನೆ ಮಕ್ಕಳು ಬೇಗ ಮಲ್ಕೊಂಡಿದ್ರು, ಹಾಗಾಗಿ ಇವತ್ತು ಬೆಳಗ್ಗೆನೆ ಎದ್ಬಿಟ್ಟಿದ್ದಾರೆ. ಅದು ಅಲ್ಲದೆ ಇವರಿಬ್ಬರಿಗೂ ಬೋಟಲ್ಲಿ ಹೋಗಬೇಕು ಅಂತ ಹೇಳಿ ಯಾವಾಗ್ಲಿಂದನೂ ಆಸೆ ಇತ್ತು, ಅದಕ್ಕಾಗಿ ಬೇಗ ಎದ್ದಿದ್ದಾರೆ. ಫ್ರೆಂಡ್ಸ್, ಇಲ್ಲಿ ಬಂದು ಬೋಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಚೆನ್ನಾಗಿದೆ ಇದು ಒಂದು ಅಲ್ಲ? ತುಂಬ ಚೆನ್ನಾಗಿದೆ. ಅಲ್ಲೋಡಲ್ಲಿ ಸನ್ರೈಸ್ ನೋಡು, ಎಷ್ಟು ದಿವಸ ಆಯ್ತು ಈ ಥರ ಸನ್ರೈಸ್ ನೋಡಿ. ಚೆನ್ನಾಗಿದೆ, ಅಷ್ಟು ಪ್ರಶಾಂತವಾಗಿದೆಯಲ್ಲ. ಇದೆಲ್ಲ ಗವರ್ನಮೆಂಟ್ ಪ್ರಾಪರ್ಟಿ ಅಂದರೆ ನಂಬಕ್ಕೆ ಆಗಲ್ಲ. ನಾವು ಬಂದು ನೋಡಿದ್ಮೇಲೆ ಗೊತ್ತಾಗಿದೆ ಹೀಗೂ ಇರುತ್ತಾ ಅಂತ. ಹೀಗೂ ಉಂಟೆ. ಅಲ್ಲೇನು ಈಗಲ್ಲ ಅದು? ಅಲ್ಲ ಅಲ್ಲ, ಅದು ಒಂಥರ ಪಕ್ಷಿ. ಫ್ರೆಂಡ್ಸ್, ಅಲ್ಲಿ ನೋಡಿ, ನಮಗೋಸ್ಕರ ಬೋಟ್ ಬರ್ತಾ ಇದೆ. ನಮಗಂತೂ ಇಲ್ಲಿ ಬಂದ ಮೇಲೆ ಮೂಡ್ ಆಫ್ ಆಗೋಯ್ತು. ಆಮೇಲೆ ತುಂಬಾ ಬೇಜಾರಾಯಿತು. ಯಾಕೆ ಗೊತ್ತಾ, ನಮಗೆ ಅವರು ನಿನ್ನೆ ಹೇಳಿದರು 6:30ಗೆಲ್ಲ ನೀವು ಇಲ್ಲಿ ರೆಡಿ ಇರಬೇಕು, ಬೋಟಲ್ಲಿ ಹೋಗಬೇಕು ಅಂದರೆ ಅಂತ ಹೇಳಿದ್ರು. ಸರಿ ಅಂತ ಹೇಳಿ ನಾವು ಕೂಡ ಒಂದು 15 ನಿಮಿಷ ಮುಂಚೆನೇ ಬಂದು ಇಲ್ಲಿ ನಿಂತ್ಕೊಂಡಿದ್ವಿ. ಆದರೆ ಅವ್ರು ಬಿಟ್ಟೇ ಹೋಗಿಬಿಟ್ಟಿದ್ದಾರೆ. ಅಟ್ಲೀಸ್ಟ್ ಒಂದು ಸಲ ಕೇಳಬೇಕಿತ್ತು ತಾನೇ, ಬರ್ತಾ ಇದ್ದೀರಾ ಇಲ್ಲ ಅಂತ ಹೇಳಿಬಿಟ್ಟು. ಆಮೇಲೆ ನಾವು ಹೋಗಿ ಕೇಳಿದ್ವಿ ರೆಸಾರ್ಟ್ ಅವ್ರಿಗೆ, ಏನಿದು ಈ ಥರ ಬಿಟ್ಟು ಹೋದರೆ ಹೇಗೆ ಅಂತ ಹೇಳಿದೆ. ಅವರು ಇನ್ನೊಂದು ಬೇರೆ ರೆಸಾರ್ಟಿನ ಬೋಟ್ ಅಡ್ಜಸ್ಟ್ ಮಾಡಿ ಕಳಿಸಿದ್ರು. ಸೊ ಇದು ಈ ರೆಸಾರ್ಟ್ ಅವ್ರದ್ದು ಅಲ್ಲ, ಬೇರೆಯವ್ರದ್ದು. ಸೊ ಅವರು ಆ ಬೋಟ್, ನಾವು ಯಾವ ಬೋಟಲ್ಲಿ ಹೋಗಬೇಕಿತ್ತಲ್ವ ಅಲ್ಲಿಗೆ ಕರ್ಕೊಂಡು ಹೋಗಿ ಬಿಡ್ತೀವಿ ಅಂತ ಹೇಳಿದ್ರು. ಇನ್ನೇನು ನೋಡಿ, ಆಪೋಸಿಟಲ್ಲಿ ಕಾಣಿಸ್ತಾ ಇದೆಯಲ್ವ, ನಾವು ಆ ಬೋಟಲ್ಲಿ ಹೋಗಬೇಕಾಗಿತ್ತು. ನಾನು ನೋಡಿದ್ರೆ ಪಾಪ ಮಕ್ಕಳು ಬೋಟಲ್ಲಿ ಹೋಗ್ತಾರೆ ಅಂತೇಳಿ ಬೆಳಗ್ಗೆನೇ ಅವ್ರನ್ನ ಎಬ್ಬಿಸಿ ರೆಡಿ ಮಾಡಿ ಎಷ್ಟು ಕಷ್ಟ ಆಗತ್ತೆ. ನಾನು ಆನ್ ಟೈಮ್ಗೆ ಇರಬೇಕು ಅಂಥೇಳಿ ಸ್ವಲ್ಪ ಬೇಗನೆ ಕರ್ಕೊಂಡು ಬಂದಿದ್ದೀನಿ. ಇಲ್ಲಿ ನೋಡಿದ್ರೆ ಹೀಗಾಯಿತು. ಇನ್ನು ಬೋಟ್ ಹತ್ತದ ಮೇಲಂತೂ ಬೋಟಲ್ಲಿ ಕುತ್ಕೊಳಕ್ಕೆ ನಮಗೆ ಸರಿಯಾಗಿ ಸೀಟೇ ಇರಲಿಲ್ಲ. ಒಂದು ಮಗುನ ಎತ್ಕೋಬೇಕು, ಇಲ್ಲಾಂದ್ರೆ ಒಂದು ಮಗುನ ಕೆಳಗೆ ನಿಲ್ಲಿಸ್ಕೋಬೇಕು, ಆ ರೀತಿ ಆಗಿತ್ತು. ಆ್ಯಕ್ಚುಲಿ ಅದು ಬೋಟಲ್ಲಿ ಇರೋರು ಅದು ರೆಸ್ಪಾನ್ಸಿಬಿಲಿಟಿ ತಗೊಂಡು ನೋಡ್ಕೊಳ್ಬೇಕಾಗಿತ್ತು. ನನಗೆ ನಿಜವಾಗ್ಲೂ ಬೋಟ್ ಹತ್ತದ ಮೇಲಂತೂ ಇಂಟ್ರೆಸ್ಟೇ ಹೊಂಟೋಗ್ಬಿಡ್ತು. ಅಟ್ಲೀಸ್ಟ್ ನಾವು ಸಫಾರಿಗೆ ಆದರೂ ಹೋಗಿದ್ರೆ ವ್ಯಾನಲ್ಲಿ ಅದು ಚೆನ್ನಾಗಿರ್ತಿತ್ತಲ್ಲ ಅಂತ ಹೇಳಿ ಅನಿಸ್ಬಿಡ್ತು. ಯಾಕೆಂದರೆ ಧೀರುಗೆ ತುಂಬ ಇಷ್ಟ ಆಯಿತು ಬೋಟಲ್ಲಿ ಹೋಗಬೇಕು ಅಂಥೇಳಿ. ಅವ್ನಿಗೇನು ನೋಡೋಕ್ಕೂ ಆಗ್ತಿರ್ಲಿಲ್ಲ, ಸರಿಯಾಗಿ ಕೂರೋಕ್ಕೂ ಆಗ್ತಿರ್ಲಿಲ್ಲ. ಸೊ ಹಾಗಾಗಿ ಅವ್ನು ಸ್ವಲ್ಪ ಹೊತ್ತು ಸೈಲೆಂಟ್ ಆಗಿಬಿಟ್ಟಿದ್ದ. ನಮಗೆ ಸರಿಯಾಗಿ ಸೀಟ್ ಇಲ್ಲದೆ ರಾಜು ಎಲ್ಲೋ ಕೂತ್ಕೊಂಡಿದ್ದಾರೆ, ಮತ್ತು ನಾನೆಲ್ಲೋ ಮಗುನ ಎತ್ಕೊಂಡು ಕೂತ್ಕೊಂಡಿದ್ದೀನಿ. ಈ ಥರ ಆಗೋಗ್ಬಿಟ್ಟಿತ್ತು. ನನಗೆ ಎಲ್ಲ ನಮ್ಮ ಮಕ್ಕಳಿಗೂ ಕೂಡ ಇಂಟ್ರೆಸ್ಟೇ ಇರಲಿಲ್ಲ ಬೋಟಲ್ಲಿ ಹೋಗಲಿಕ್ಕೆ. ಬಟ್ ಆದರೂ ಹತ್ಬಿಟ್ಟಿದ್ದೀವಿ. ಈಗ 3 hours ಕೂತ್ಕೊಳ್ಳೇಬೇಕಾಗಿತ್ತು. ಇನ್ನು ನೀರಿನಲ್ಲಿ ಜಿಂಕೆಗಳು ನೋಡಿ ತುಂಬ ಗಾಬರಿ ಆದಂಗೆ ಕಾಣಿಸ್ತಾ ಇದಲ್ವ. ಎಷ್ಟೊಂದು ಜಿಂಕೆಗಳು ಓಡೋದನ್ನು ನದಿ ಹತ್ರ ನಾನು ಈ ಥರ ಫಸ್ಟ್ ಟೈಮ್ ನೋಡ್ತಾ ಇರೋದು ಎದುರುಗಡೆ. ಎಷ್ಟು ಚೆನ್ನಾಗಿತ್ತು ಅದು ನೋಡೋಕ್ಕೆ. ಪಾಪ ಯಾಕೆ ಅಷ್ಟು ಹೆದರ್ಕೊಂಡು ಹೋಗ್ತಾ ಇದೆ ಗೊತ್ತಾ, ಬೀದಿ ನಾಯಿಗಳು ಹಟ್ಟಿಸ್ಕೊಂಡು ಹೋಗ್ತಾ ಇತ್ತು ಜಿಂಕೆಗಳನ್ನ. ಪಾಪ ತುಂಬ ಹೆದರ್ಕೊಂಡಿತ್ತು. ಎಷ್ಟು ದೂರ ಹೋಗ್ಬಿಟ್ಟಿದೆ ಗೊತ್ತಾ ನಾಯಿಗಳಂತೂ, ನಾವು ನೋಡ್ತಾನೆ ಇದ್ದೀವಿ. ಹಾಗೆ ಅದರ ಹಿಂದೆ ಫಾಲೋ ಮಾಡ್ತಾ ಹೋಗ್ತಾ ಇತ್ತು. ಆ್ಯಂಡ್ ಕೆಲವೊಂದು ರೇರ್ ಪಕ್ಷಿಗಳನ್ನೆಲ್ಲ ನೋಡಿದ್ವಿ. ಇದು ಈಗಲ್ ನೋಡಿ ಹೇಗಿದೆ ಅಂತ, ಎಷ್ಟು ದೊಡ್ಡದಿದೆ ಅಲ್ವಾ.
ನಾವು ಹೇಗೆ ಪ್ಲ್ಯಾನ್ ಮಾಡಿದ್ವಿ ಗೊತ್ತಾ? ನಿನ್ನೆ ಸಫಾರಿಗೆ ಹೋದ್ವಿ ಜೀಪಲ್ಲಿ. ಅಂದರೆ ಅಲ್ಲಿ ಕೆಲವೊಂದು ಪ್ರಾಣಿ ಪಕ್ಷಿಗಳನ್ನೆಲ್ಲ ನೋಡ್ಬೋದಾಗಿತ್ತು. ಇನ್ನು ನದಿ ಹತ್ರನೇ ಕೆಲವೊಂದು ಪಕ್ಷಿಗಳೆಲ್ಲ ಇರುತ್ತೆ, ಮತ್ತು ಈ ಥರ ಜಿಂಕೆಗಳೆಲ್ಲ ನದಿ ಹತ್ರನೇ ಇರುತ್ತಲ್ವ. ಸೊ ಅಂಥದ್ದನ್ನು ನೋಡ್ಬೋದು ಅಂಥೇಳಿ ಈ ಥರ ಪ್ಲ್ಯಾನ್ ಮಾಡಿದ್ವಿ. ಅಲ್ಲಿ ನಾಯಿಗಳು ನೋಡಿ ಇನ್ನೂ ಬಿಡ್ತಾ ಇಲ್ಲ, ಹಟ್ಟಿಸ್ಕೊಂಡು ಹೋಗ್ತಾ ಇದೆ. ಬೋಟಲ್ಲಿ ಒಬ್ಬರು ಗೈಡ್ ಇದ್ದರು, ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ಏನೇ ಕೇಳಿದ್ರು ನೀವು ಅದ್ರ ಬಗ್ಗೆ ಎಲ್ಲ ಹೇಳ್ತಾಯಿದ್ರು. ಮತ್ತು ಎಲ್ಲೆಲ್ಲಿ ಏನೇನು ಇರುತ್ತೆ ಅವ್ರಿಗೆ ಚೆನ್ನಾಗಿ ಐಡಿಯಾ ಇತ್ತು, ಆ ಸ್ಪಾಟ್ಗೆ ಕರ್ಕೊಂಡೋಗಿ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ಇಲ್ಲಿ ನೋಡಿ ಮೊಸಳೆ ಹೆಂಗೆ ಮಲಗಿದೆ, ಅದೇನೋ ಒಳ್ಳೆ ಸತ್ತು ಬಿದ್ದಿದೆಯೋ ಥರ ಕಾಣಿಸ್ತಾ ಇತ್ತು. ಸ್ವಲ್ಪ ಹತ್ತಿರ ಹೋಗೋದೆ ನೀರಿಗೆ ಹಾರಿಬಿಡ್ತದು. ದೀರು ಟಿ ವಿಯಲ್ಲಿ ಯಾವಾಗಲೂ ಮೊಸಳೆ ಮತ್ತು ಮಂಗದ ಕತೆ ಒಂದು ಬರುತ್ತೆ, ಅದನ್ನು ಕೇಳ್ತಾ ಇದ್ದ. ಡೈರೆಕ್ಟಾಗಿ ಮೊಸಳೆ ನೋಡೋದೆ ಎಷ್ಟು ಖುಷಿ ಆಗ್ಬಿಡ್ತು ಅವನಿಗೆ. ನಿಜವಾಗ್ಲೂ ಬೋಟಲ್ಲಿ ಬಂದಿದ್ದಕ್ಕೆ ಇದಿಷ್ಟು ಪ್ರಾಣಿಗಳು ಪಕ್ಷಿಗಳು ನೋಡಲಿಕ್ಕೆ ನಮಗೊಂದು ಚಾನ್ಸ್ ಸಿಕ್ತು. ಆಮೇಲೆ ನನಗೆ ದೂರದಲ್ಲಿ ಒಂದು ಹಂದಿ ಕಾಣಿಸ್ತಾ ಇತ್ತು, ಬಟ್ ಅದನ್ನು ನಾನು ನೋಡಿದ್ದು, ಹಾಗಾಗಿ ನಾನೇ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ಇನ್ನು ಚಿನ್ನಿಮಾಗಿ ಯಾಕೋ ಬೋರ್ ಆಗ್ತಾ ಇದೆಯಂತೆ, ನನಗೆ ಇಷ್ಟನೇ ಆಗ್ತಾ ಇಲ್ಲ ಅಂಥೇಳಿ ಸ್ವಲ್ಪ ಹೊತ್ತು ಕುತ್ಕೊಂಡ್ಲು. ಆಮೇಲೆ ಆನೆಗಳು ಕಾಣಿಸ್ತು, ಇಷ್ಟೊಂದು ಆನೆಗಳಿದೆ ನೋಡಿ ಅಲ್ಲಿ. ನಮಗೆ ನಿನ್ನೆ ಅಂತೂ 1-2 ಆನೆ ನೋಡೋದೇ ಎಷ್ಟೊಂದು ಖುಷಿ ಆಗಿಬಿಟ್ಟಿತ್ತು. ಇವತ್ತು ಇನ್ನೂ ಜಾಸ್ತಿ ನೋಡಿದ್ವಿ. ಅದೇ ಸಮ್ಮರ್ ಟೈಮ್ನಲ್ಲಿ ಬಂದರೆ ಇಲ್ಲಿ ತುಂಬ ಆನೆಗಳು ಹೊರಗಡೆ ಬಂದಿರುತ್ತಂತೆ ನದಿ ಹತ್ರ. ಫ್ರೆಂಡ್ಸ್, ಈಗ ನಾನು ನಿಮ್ಗೆ ಏನೆಲ್ಲ ತೋರಿಸಿದ್ನಲ್ವ ಅದಷ್ಟು ನೋಡಿದ್ದು ಇವತ್ತು. ನೋಡ್ಕೊಂಡಿದ್ದಾಯಿತು, ಇನ್ನೇನು ಮುಗೀತು. ಈಗ ರೆಸಾರ್ಟ್ ಹತ್ರ ಹೋಗ್ತಾ ಇದ್ದೀವಿ. ಬೆಳಗ್ಗೆ 6:30ಗೆ ಹೋಗಿದ್ದು, ಈಗ ಟೈಮ್ ಬಂದು 9:30 ಆಗಿದೆ. ಇನ್ನು ಇವಾಗ ಇಲ್ಲಿಂದನೇ ಡೈರೆಕ್ಟಾಗಿ ತಿಂಡಿ ತಿನ್ಲಿಕ್ಕೆ ಹೋಗ್ಬಿಡ್ತೀವಿ. ಫ್ರೆಂಡ್ಸ್, ಚಿಕ್ಕ ವಯಸ್ಸಿನಲ್ಲಿ ನಾವು ಅಂದ್ಕೊಳ್ತೀವಲ್ವ, ಚೆನ್ನಾಗಿ ದುಡ್ಡು ಮಾಡಿದ್ರೆ ಆಯಿತು, ಹ್ಯಾಪಿ ಆಗಿರ್ಬೋದಲ್ವಾ ಅಂತ. ಆದರೆ ನಿಜವಾಗ್ಲೂ ದುಡ್ಡಿಂದ ಹ್ಯಾಪಿನೆಸ್ ಅನ್ನೋದು ಸಿಗುತ್ತಾ? ಬಟ್ ರಾಜು ಅಂತೂ ಇದನ್ನು ಒಪ್ಪೋದೇ ಇಲ್ಲ. ದುಡ್ಡು ಇರಲಿ ಇಲ್ಲ ಅಂದ್ರೂ ಹ್ಯಾಪಿಯಾಗಿರ್ಬೋದು ಅಂತ ಹೇಳ್ತಾರೆ. ನಿಮ್ಗೇನು ಅನ್ಸುತ್ತೆ? ದುಡ್ಡಿದ್ರೆ ಹ್ಯಾಪಿಯಾಗಿರ್ಬೋದಾ ಅಥವಾ ದುಡ್ಡಿಲ್ಲ ಅಂದ್ರೂ ಹ್ಯಾಪಿಯಾಗಿರ್ಬೋದಾ? ಏನು ಅನ್ಸುತ್ತೆ ಅನ್ನೋದು ಕಮೆಂಟ್ ಮಾಡಿ. ಫ್ರೆಂಡ್ಸ್, ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಬಂದ್ವಿ. ಈಗ ಚೆಕ್ಔಟ್ ಮಾಡಬೇಕು, ಅದಕ್ಕೆ ಸ್ವಲ್ಪ ರೆಡಿ ಆಗಿಬಿಡ್ತೀನಿ ನಾನು. ಆ್ಯಂಡ್ ಆ್ಯಕ್ಚುಲಿ ನಾನು ಏನು ಅಂದ್ಕೊಂಡಿದ್ದೆ ಗೊತ್ತಾ, ಇದು ಬೋಟಲ್ಲೇ ಹೋದಾಗ ಹಾಕ್ಕೊಳ್ಳೋಣ ಹಾಕ್ಕೊಂಡು. ಬೆಳಗ್ಗೆ ಅಂತೂ ಸಿಕ್ಕಾಪಟ್ಟೆ ಚಳಿ ಇತ್ತು, ಅದಕ್ಕೆ ನನಗೆ ಇದಾಗಲ್ಲ ಅಂತ ಹೇಳಿ ಇನ್ನೊಂದು ಡ್ರೆಸ್ ಇಟ್ಕೊಂಡು ಬಂದಿದ್ದೆ, ಅದನ್ನು ಹಾಕ್ಕೊಂಡೆ. ಬಟ್ ಅದು ಬೋಟ್ ಹತ್ತಿದ ಮೇಲೆ ನಮಗೇನು ಅಷ್ಟೊಂದು ಚಳಿ ಅನಿಸ್ಲಿಲ್ಲ. ಇಲ್ಲಿ ಗಿಡಗಳೆಲ್ಲ ಜಾಸ್ತಿ ಇರೋದ್ರಿಂದ ಹೊರಗಡೆ ಸ್ವಲ್ಪ ಚಳಿ ಅನ್ನಿಸ್ತು. ಅದಕ್ಕಾಗಿ ನಾನು ಸಡನ್ನಾಗಿ ಚೇಂಜ್ ಮಾಡಿಕೊಂಡೆ. ಇನ್ನು ಟ್ರಾವೆಲ್ ಮಾಡಲಿಕ್ಕೆ ಈ ಥರ ಸ್ವಲ್ಪ ಕಂಫರ್ಟಬಲ್ ಆಗಿರೋದನ್ನ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತೇಳಿ ಈಗ ವೇರ್ ಮಾಡಿದ್ದೀನಿ. ಸ್ವಲ್ಪ ಸ್ಕಿನ್ ಕೇರ್ ಮಾಡ್ಕೊಳ್ತೀನಿ ಅಷ್ಟೇ. ಆ್ಯಂಡ್ ನನಗೆ ಕೇಳ್ತಿರ್ತಾರೆ ನನಗೆ, ನಿಮ್ಮ ಫೇಸ್ ಯಾವಾಗಲೂ ಗ್ಲೋ ಕಾಣುತ್ತೆ. ರೀಸೆಂಟಾಗಿ ನಾನು ಸ್ಕಿನ್ ಕೇರ್ ರೊಟೀನಲ್ಲಿ ಒಂದು ಪ್ರಾಡಕ್ಟನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ, ಅದಕ್ಕಾಗಿ ಅಷ್ಟೊಂದು ಗ್ಲೋ ಕಾಣಿಸ್ತಾ ಇದೆ. ಅದೇ ಇದು ಲ್ಯಾಕ್ಮಿ ಮಾಯ್ಶ್ಚರೈಸರ್. ಸೊ ಇದು ನಿಮ್ಗೆ ತೋರಿಸ್ತೀನಿ ನೋಡಿ, ಈ ಥರ ಇರುತ್ತೆ. ಇದು ಅಪ್ಲೈ ಮಾಡಿದಾಗ ಕೈಗೆ ಸ್ವಲ್ಪ ಚೆನ್ನಾಗಿ ಬ್ಲೆಂಡ್ ಮಾಡಬೇಕು. ಇದೇನಪ್ಪ ಅಂದರೆ ಮಾಯ್ಶ್ಚರೈಸರ್ ಥರನೂ ಕೆಲಸ ಮಾಡುತ್ತೆ, ಹಾಗೆ ಹೈಲೈಟರ್ ಥರನೂ ಕೆಲಸ ಮಾಡುತ್ತೆ ನೋಡಿ. ನಾರ್ಮಲ್ ಮಾಯ್ಶ್ಚರೈಸರ್ ಈ ಥರ ಇರಲ್ಲ. ಸೊ ಇದಾದಮೇಲೆ ಇದ್ರ ಮೇಲೆ ನಾನು ಏನು ಅಪ್ಲೈ ಮಾಡ್ತೀನಿ ಗೊತ್ತಾ, ಸನ್ಸ್ಕ್ರೀನ್ ಅಪ್ಲೈ ಮಾಡ್ತೀನಿ. ಸನ್ಸ್ಕ್ರೀನ್ ಕೂಡ ಅಷ್ಟೇ, ಅದು ಕೂಡ ನಮ್ಮ ಫೇಸ್ಗೆ ಗ್ಲೋನ ಜಾಸ್ತಿ ಮಾಡೋವಂಥದ್ದು. ಇದು ಬಂದುಬಿಟ್ಟು ಡೌನ್ ಟಾಕ್ ಅವ್ರದ್ದು. ಇದರಲ್ಲಿ ಸನ್ಸ್ಕ್ರೀನೂ ಇದೆ, ಜೊತೆಗೆ ಗ್ಲೋ ಕೂಡ ಬರುತ್ತೆ ಫೇಸ್ಗೆ. ಆ ಮಾಯ್ಶ್ಚರೈಸರ್ ಮೇಲೆ ಈ ಸನ್ಸ್ಕ್ರೀನನ್ನು ಅಪ್ಲೈ ಮಾಡ್ಕೊಳ್ತೀನಿ. ಫೇಸ್ಗೆ, ನೆಕ್ಕಿಗೆ ಎಲ್ಲ ಕಡೆ ಡಾಟ್ ಡಾಟ್ ಇಟ್ಕೊಂಡು ಈ ಥರ ಅಪ್ಲೈ ಮಾಡಬೇಕು ನೋಡಿ. ಏನಾ ಈ ಲಿಪ್ಸ್ಟಿಕ್ನ ಅಪ್ಲೈ ಮಾಡ್ತಾ ಇದ್ದೀನಿ. ನಾನು ಆಚೆ ಬಂದಾಗ ಜಾಸ್ತಿಯಾಗಿ ಈ ಥರ ಮ್ಯಾಟ್ ಲಿಪ್ಸ್ಟಿಕ್ನ ಯೂಸ್ ಮಾಡ್ತೀನಿ. ಇದರಲ್ಲೇ ಸುಮಾರು ಶೇಡ್ಸ್ ಇದೆ. ನಾನು ಯಾವ ಶೇಡ್ ಯೂಸ್ ಮಾಡಿದ್ದೀನೋ ಲಿಂಕ್ ಕೊಟ್ಟಿರ್ತೀನಿ. ನಾನು ಈ ಥರ ಟ್ರಾವೆಲ್ ಮಾಡಬೇಕಾದ್ರೆ ಅಥವಾ ಈ ಥರ ಟ್ರಿಪ್ಪಿಗೆ ಬಂದರೆ ಈ ಥರ ಸ್ಲಿಂಗ್ ಬ್ಯಾಗ್ನ ಹಾಕ್ಕೊಂಡು ಬರ್ತೀನಿ. ತುಂಬ ಕಂಫರ್ಟಬಲ್ ಆಗಿರುತ್ತೆ, ಜೊತೆಗೆ ಚಿಕ್ಕ ಚಿಕ್ಕ ಥಿಂಗ್ಸ್ ಎಲ್ಲ ಇಟ್ಕೊಳ್ಳಿಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಸೊ ಇದರಲ್ಲಿ ಸಿಕ್ಕಾಪಟ್ಟೆ ಕಲರ್ಸ್ ಇದೆ. ನನಗೆ ಬ್ಲ್ಯಾಕ್ ಇಷ್ಟ ಆಯಿತು ಅಂತ ಹೇಳಿ ತೊಗೊಂಡಿದ್ದೆ. ಇದುವರೆಗೂ ಯೂಸ್ ಮಾಡ್ತಾಯಿದ್ದೀನಿ ನೋಡಿ, ಇಷ್ಟು ಚೆನ್ನಾಗಿದೆ. ಸೊ ಇದ್ರ ಒಳಗಡೆ 2 ಪಾಕೆಟ್ಸ್ ಇರುತ್ತೆ. ನಾನು ಅದೇ ಸಣ್ಣ ಪುಟ್ಟ ಇಟ್ಕೊಳ್ಳೋಕ್ಕೆ ಅಂತ ಹೇಳಿ ತೊಗೊಂಡು ಬಂದೆ. ಚೆನ್ನಾಗಿದೆ.
ಅದು ಅಲ್ಲದೆ ಇತ್ತೀಚೆಗೆ ನಾನು ಈ ಇಯರಿಂಗ್ಸ್ನ ತುಂಬಾ ಬಳಸ್ತಾ ಇದ್ದೀನಿ, ಹಾಗಾಗಿ ಅದನ್ನ ನೋಡಿಬಿಟ್ಟೆ ಕೇಳ್ತಾ ಇರೋದು ಅದು ಗೋಲ್ಡಾ ಅಂತ ಹೇಳ್ಬಿಟ್ಟು ನನಗೆ ತುಂಬ ಇಷ್ಟ ಆಯಿತು ಅಂತ ಹೇಳಿ ಅವಾಗವಾಗ ಹಾಕ್ಕೊಂಡಿರ್ತೀನಿ ನಾನು. ಸೊ ಇದನ್ನು ಕೂಡ ನಾನು ಅಮೆಝಾನಲ್ಲೇ ತೊಗೊಂಡಿದ್ದು. ಇದು ಮತ್ತು ಈ ಚಿಕ್ಕದ ನೆಕ್ ಪೀಸ್ ಇದೆಲ್ವಾ, ಸೊ ಇದು ಎರಡು ಗೋಲ್ಡ್ ಅಲ್ಲ. ಸೊ ರೆಗ್ಯುಲರಾಗಿ ಯೂಸ್ ಮಾಡಲಿಕ್ಕೆ ಡೈಲಿ ವೇರ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ. ನಾನು ಆಗಲೇ ತೊಗೊಂಡು 2 ಇಯರ್ಸ್ ಮೇಲೆ ಆಯಿತು, ಸ್ವಲ್ಪನೂ ಕಲರ್ ಅನ್ನೋದು ಏನೂ ಆಗಿಲ್ಲ, ಸೇಮ್ ಗೋಲ್ಡ್ ಫಿನಿಶಿಂಗ್ ಇದೆ ಅಲ್ವಾ. ಸೊ ಇದೆಲ್ಲ ಪ್ರಾಡಕ್ಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಇನ್ ಕೇಸ್ ನೀವು ತೊಗೊಳ್ಬೇಕು ಅಂದರೆ ತಗೋಬೋದು, ಒಳ್ಳೆ ಆಫರ್ ಪ್ರೈಸಿಗೆ ಸಿಗುತ್ತೆ. ಸೊ ಇನ್ನು ಬ್ಯಾಗ್ ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟು ಈಗ ನಾವು ಹೊರಡ್ತೀವಿ. ಫ್ರೆಂಡ್ಸ್, ಒಂದು ಟೈಮ್ನಲ್ಲಿ ಈ ಜಾಗ ಎಲ್ಲ ರಾಜರ ಹಂಟಿಂಗ್ ಪ್ಲೇಸ್ ಅಂತೆ, ಅದನ್ನು ಎಷ್ಟು ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ ಅಲ್ವಾ. ಸೊ ಇದಿಷ್ಟು ಎಷ್ಟು ಎಕರ್ ಇದೆಯೋ ಗೊತ್ತಿಲ್ಲ, ತುಂಬಾ ಚೆನ್ನಾಗಿದೆ. ಎಲ್ಲ ಕಡೆನೂ ಗಿಡಗಳೆಲ್ಲ ಹಾಕಿದ್ದಾರೆ, ಇಲ್ಲಿ ಕೆಲವೊಂದು ಹೂಗಳೆಲ್ಲ ಹಾಕಿದ್ದಾರೆ, ಗಾರ್ಡನ್ ಥರ ಮಾಡಿದ್ದಾರೆ. ಅಲ್ಲಿ ನೋಡ್ಕೊಂಬರೋಣ ಬನ್ನಿ. ನಿಜ, ನಾವು ದಿನ ಎಷ್ಟೇ ಗಿಡಗಳು ನೋಡಿದ್ರು ಅಥವಾ ನಮ್ಮ ತೋಟಕ್ಕೆ ಎಷ್ಟು ಸಲ ಹೋಗಿ ಬಂದರು, ಈ ಥರ ಹೊಸ ಜಾಗದಲ್ಲಿ ಗಿಡಗಳು ಜಾಸ್ತಿ ಇದ್ದಾವೆ ಅಂದರೆ ನನಗೆ ತುಂಬಾ ಖುಷಿ ಆಗತ್ತೆ. ಅದು ಜಾಗ ಬಿಟ್ಟು ಕದಲಕ್ಕೆ ಮನಸ್ಸಾಗೋದಿಲ್ಲ. ನಾವು ನೈಟ್ ಇಲ್ಲಿಗೆ ಬಂದಿದ್ವಿ ರಾಜು, ಅದು ಅಲ್ಲಿ ಮೂವಿ ಟೈಮ್ ಇತ್ತಲ್ವಾ. ಹೌದು, ಅದು ಪಕ್ಕದ್ದು ಬಾರ್ ಅಂತೆ. ಸೊ ಈ ಕಡೆ ಹೋಯ್ತು ಗೊತ್ತಾ. ಸೊ ನೈಟ್ ಇಲ್ಲಿಗೆ ಬಂದಿದ್ವಿ, ಬಟ್ ಕತ್ಲಲ್ಲಿ ಇತ್ತಲ್ವ, ನಾವು ಆ ಕಡೆಯಿಂದ ಹಂಗೆ ಹೋದ್ವಿ, ಈ ಕಡೆ ಬಂದಿಲ್ಲ. ಬಟ್ ಅದು ನೋಡಿದ್ದ, ಹಂಗಾಗಿ ನೆನಪಾಯ್ತು. ಚೆನ್ನಾಗಿದೆಲ್ಲ, ಇದೊಂದು ತೋಟ ಥರ. ಅದು ರೈನ್ ಲಿಲ್ಲಿ ಅಂತಾರೆ ಅದಕ್ಕೆ. ರೈನ್ ವಾಟರ್ ಬಂದರೆ ಫ್ಲವರ್ಸ್ ಬರುತ್ತೆ. ಇಳ್ಬಾರ್ದು. ಬೆಳಗ್ಗೆ ಈ ಜಾಗದಲ್ಲೆಲ್ಲ ಖಾಲಿ ಖಾಲಿ, ಯಾರು ಇರಲಿಲ್ಲ. ನಾವೇ ಹೋಗಿ ಎಲ್ಲ ನೋಡ್ಕೊಂಡು ಬಂದ್ವಿ. ಮೈಸೂರು ಮಹಾರಾಜರದ್ದು ಕೆಲವೊಂದು ಹಳೇ ಫೋಟೋಸ್ ಎಲ್ಲ ನೋಡಿದ್ವಿ. ನೀವು ಅಲ್ಲಲ್ಲಿ ನಾವು ನೀವು ಅಲ್ಲಲ್ಲಿ ನೋಡಿರ್ಬೋದು. ಸೊ ನಾವು ಅಲ್ಲಿ ಸಫಾರಿಗೆ ಹೋಗಿದ್ವಲ್ವಾ, ಅಲ್ಲಿ ಹೇಳಿದ್ರು ಗೊತ್ತಾ, ಇದೆಲ್ಲ ಮೈಸೂರು ಮಹಾರಾಜರು ಗಿಡಗಳನ್ನ ಹಾಕ್ಸಿರೋದು ಅಂತ ಹೇಳಿ. ಅವಾಗಿಂದು ಫೋಟೋ ಹಾಗೆ ಇದೆ ನೋಡೋದೆಲ್ಲ. ನಿಜ, ನಾವು ಮೈಸೂರಲ್ಲಿ ಇದ್ದೀವಿ ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ತುಂಬ ಪ್ರೌಡ್ ಅನಿಸುತ್ತೆ. ಕೆಲವೊಂದು ಜಾಗಗಳಿಗೆ ಹೋಗಿರ್ತೀವಿ ನಾವು, ಮೈಸೂರು ಮಹಾರಾಜರು ಆದರೂ ಮಾಡಿದ್ದಾರೆ, ಇದು ಮಾಡಿದ್ದಾರೆ ಅಂತ ಕೇಳದೆ ಎಷ್ಟು ಖುಷಿ ಆಗಿಬಿಡುತ್ತೆ ಗೊತ್ತಾ ನನಗೆ. ಮಹಾರಾಜರು ಇಂಥದ್ದೆಲ್ಲ ಮಾಡಿದಾರ, ಅಂಥ ಊರಲ್ಲಿ ನಾವಿದ್ದೀವ, ಸೊ ಅವ್ರ ಜಾಗದಲ್ಲಿ ನಾವಿದ್ದೀವ, ಈ ಥರ ಎಲ್ಲ ಫೀಲ್ ಬಂದುಬಿಡುತ್ತೆ ನನಗೆ. ನಿನ್ನೆ ಎಲ್ಲ ಈ ಜಾಗನೆಲ್ಲ ನೋಡೋಕ್ಕೆ ಆಗಿರಲಿಲ್ಲ, ಕತ್ಲೆ ಬೇರೆ ಇತ್ತು, ಹಾಗಾಗಿ ಬೆಳಗ್ಗೆನೇ ನೋಡ್ಕೊಂಡು ಹೋಗ್ಬಿಡೋಣ ಅಂತ ಅಂದ್ಕೊಂಡ್ವಿ. ಈಗ ಬಂದಿದ್ದೀವಿ, ಇಲ್ಲಿ ಯಾರೂ ಇಲ್ಲ, ಬರೀ ನಾವೇ ಇರೋದು. ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಇನ್ನು ಚೆಕ್ಔಟ್ ಮಾಡಿ ಸ್ವಲ್ಪ ಹೊತ್ತು ಇಲ್ಲೇ ಟೈಮ್ ಸ್ಪೆಂಡ್ ಮಾಡಿ ಈಗ ಮನೆಗೆ ಹೊರಟಿದ್ದೀವಿ. ಮನೆಗೆ ಹೋದ್ಮೇಲೆ ಈ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಇನ್ನು ಟ್ರಿಪ್ಗಂತೂ ಹೋಗಿ ಬಂದ್ವಿ. ಮೈಂಡ್ ಒಂಥರ ರಿಫ್ರೆಶ್ ಆಗೋಗ್ಬಿಟ್ಟಿದೆ. ಅಂದರೆ ಕೆಲಸ, ಆಫೀಸ್ ವರ್ಕು, ಮನೆ ಕೆಲಸ ಎಲ್ಲವುದು ಬಿಟ್ಟು ಹೊರಗಡೆ ಹೋದ್ವಲ್ವ, ಆ ಗಿಡಗಳ ಮಧ್ಯೆ ಮತ್ತು ಆ ಗಾಳಿ, ಪ್ರಕೃತಿ, ಒಂಥರ ಮೈಂಡ್ ಫ್ರೆಶ್ ಆದಂಗೆ ಆಗೋಗ್ಬಿಟ್ಟಿದೆ ನನಗೆ. ಚೆನ್ನಾಗಿತ್ತು. ಅದು ನೀನು ನಂಬಿದೀಯಲ್ವಾ, ಅಲ್ಲಿ ಹೋದರೆ ಫ್ರೆಶ್ ಆಗಿಬಿಡುತ್ತೆ ಅಂತ, ಆ ನಂಬಿಕೆಗೆ ಹಾಗಾಗುತ್ತದೆ. ಅದು ಹೆಂಗಾಗತ್ತೆ, ಅಲ್ಲಿ ಇಲ್ಲಿಂದ ಬೇರೆ ಕಡೆ ಹೋಗಿ ಅಲ್ಲಿನ ಊಟ, ಅಲ್ಲಿನ ಗಾಳಿ ಅದೆಲ್ಲ ಇರುತ್ತೆ. ಈಗ ನೋಡು, ಫಾರ್ ಎಕ್ಸಾಂಪಲ್ ಈಗ ಒಂದು ಕಾಫಿ ಕುಡಿದ್ರೆ ಸಾಕಪ್ಪ ಫ್ರೆಶ್ ಆಗಿಬಿಡ್ತೀನಿ ಅಂತ ಅನ್ಕೊಂತೀಯ. ಅಲ್ಲೋಗಿ ಒಂದು ಕಪ್ ಕಾಫಿ ಕುಡಿದು ಬಂದ್ಬಿಟ್ರೆ ಫ್ರೆಶ್ ಆಗಿಬಿಡ್ತೀಯ. ಈ ಮೂವಿ ನೋಡ್ಬಿಟ್ರೆ ಆಯ್ತಪ್ಪ ರಿಲಾಕ್ಸ್ ಆಗ್ತೀನಿ ನಾನು ಅಂತ ಅನ್ಕೊಂತೀಯ. ಅಲ್ಲೋಗ ಮೂವಿ ನೋಡ್ಬಿಟ್ರೆ ಆಯ್ತು ರಿಲಾಕ್ಸ್ ಆದಂಗೆ ಫೀಲ್ ಆಗುತ್ತೆ. ಈಗ ಅದೇ ಅಲ್ವಾ, ನಾನು ಈಗ ಅಲ್ಲಿ ಹೋಗಿನೇ ಒಂಥರ. ಮತ್ತು ಅದನ್ನೇ ಹೇಳ್ತಾ ಇದ್ದೀನಿ, ಹ್ಯಾಪಿನೆಸ್ ಇಸ್ ಆಲ್ಸೋ ಎ ಸ್ಟೇಟ್ ಆಫ್ ಮೈಂಡ್ ಅಂತ ಹೇಳ್ಬೋದು. ಅಂದರೆ ನಿನ್ನ ತಲೆ ಎಲ್ಲಿರುತ್ತೆ ಅದು. ಈಗ ನೋಡಿ, ಅದೇ ಕ್ಯಾಂಪಲ್ಲಿ ಈಗ ನೀವು ಎಲ್ಲಿ ಫಾರೆಸ್ಟ್ಗೆ ಹೋಗಿ ಬಂದಿದೆಯಲ್ಲ, ಅಲ್ಲೇ ಬಡವರು ಇರ್ತಾರೆ, ಭಿಕ್ಷೆ ಬೇಡವರು ಇರ್ತಾರೆ. ಸೇಮ್ ನೀ ಈ ಫಾರೆಸ್ಟಲ್ಲಿ ಪಕ್ಕದಲ್ಲಿ ನಿಮ್ಮ ಮನೆ ಬಾಡಿಗೆ ತಗೊಂಡಿದೀಯಾ, ಅವ್ರು ಅಲ್ಲೇ ಒಂದು ಟೆಂಟ್ ಹಾಕ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ಅವರು ಇರೋದು ಅದೇ ಪ್ಲೇಸ್, ನೀನಿರೋದು ಅದೇ ಪ್ಲೇಸ್. ಅವ್ರಿಗೆ ಕಷ್ಟ, ನಿನಗೆ ಸುಖ. ಹೇಗೆ ಅದು? ಅಂದರೆ ಇದು ನಾನು ಎಂಜಾಯ್ಮೆಂಟ್ ಮಾಡೋಕ್ಕೆ ಅಂತ ಹೋಗಿರೋದು. ಅದನ್ನೇ ನಾನು ಹೇಳ್ತಾ ಇದ್ದೀನಿ. ನಿನ್ನ ತಲೆಯಲ್ಲಿ ಈ ಕೆಲಸ ಮಾಡಿದರೆ ನನಗೆ ಹ್ಯಾಪಿನೆಸ್ ಬರುತ್ತೆ ಅನ್ನೋದಿತ್ತು ಅಂದರೆ
ಆ ಕೆಲಸ ಮಾಡಿದ್ಮೇಲೆ ಹ್ಯಾಪಿನೆಸ್ ಬಂದ್ಬಿಡುತ್ತೆ. ನೀನು ಟ್ರಿಪ್ಗೆ ಹೋಗಲೇಬೇಕು, ಅಲ್ಲಿ ಹೋದ್ರೇ ರಿಲ್ಯಾಕ್ಸ್ ಆಗ್ತೀನಿ ಅಂತ ತಿಳ್ಕೊಂಡ್ರೆ ಅಲ್ಲಿ ಹೋದ್ಮೇಲೆ ರಿಲ್ಯಾಕ್ಸ್ ಆಗಿಬಿಡ್ತೀಯ. ಹೌದಿಲ್ವಾ? ಈಗ ಅಷ್ಟು ದುಡ್ಡು ಖರ್ಚು ಮಾಡಿ ಹೋಗಿದ್ದೀನಿ, ಅದು ಸಮಾಧಾನ ಇದೆ, ಅದು ನನಗೆ ಬಿಟ್ಬಿಡು. ಅದೇ ದುಡ್ಡು ಮತ್ತೆ ಅದು ಅಲ್ಲಿ ಹೋದ್ರೆ ನಿನ್ ಸಮಾಧಾನ ಇಲ್ಲ, ಇಲ್ಲಿದ್ರು ಸಮಾಧಾನ ಇರ್ತೀಯ, ಹಿಂಗೆ ಕನ್ಫ್ಯೂಸ್ ಮಾಡಿಬಿಡ್ತಾರೆ. ಬಟ್ ಏನಾಗುತ್ತೆ ಗೊತ್ತಾ? ಅಲ್ಲ ಹಂಗಲ್ಲ. ಈಗ ಹಣ ಅನ್ನೋದು ಮ್ಯಾಟ್ರ ಅಲ್ಲ. ಹೌದಿಲ್ಲ? ಈಗ ನೀವು ಫಾರ್ಮರ್ಸ್ ಹೋಗಿ ಬರ್ತೀಯ, ಅಲ್ಲೇನು ಗಿಡ ಎಲ್ಲ ನೋಡಿ, ಅದು ನಿನಗಿಷ್ಟ. ಗಿಡ ನೋಡೋದು, ಪಕ್ಷಿ ನೋಡೋದು, ಅದೆಲ್ಲ ಸೌಂಡ್ ಕೇಳೋದು, ಹಾರ್ವೆಸ್ಟ್ ಮಾಡೋದು ನಿನಗಿಷ್ಟ. ಸೊ ಅದನ್ನ ಮಾಡಿಬಿಟ್ರೆ ನಿನಗೆ ರಿಲ್ಯಾಕ್ಸೇಷನ್ ಸಿಗುತ್ತೆ. ಹೌದು, ನೀನೇ ಎಷ್ಟೋ ಸಲ ಹೇಳಿದ್ಯಲ್ಲ, ಹಿಂಗೆ ಆಚೆ ಹೋಗಿ ಬೇರೆ ಕಡೆ ಹೋಗಿ ಆ ಫ್ರೆಶ್ ಗಾಳಿ ತಗೊಂಡ್ರೆ, ಮತ್ತೆ ಆ ಗಿಡಗಳ ಮಧ್ಯೆ ಎಲ್ಲ ಓಡಾಡಿದ್ರೆ ಈ ಸ್ಟ್ರೆಸ್ ಹಾರ್ಮೋನ್ಸ್ ಎಲ್ಲ ಕಮ್ಮಿ ಆಗತ್ತೆ, ಟೆನ್ಷನ್ ಕಮ್ಮಿ ಆಗತ್ತೆ ಅಂತ ನೀನೇ ಎಷ್ಟೋ ಸಲ ಹೇಳಿದ್ಯಾ. ಹೌದು, ಅಂದ್ರೆ ಬಯೋಲಾಜಿಕಲಿ ಅದು ಕರೆಕ್ಟ್. ಓಕೆ. ಬಟ್ ನಾವೇನು ಮಾತಾಡ್ತಾ ಇದ್ದೀವಿ ಅಂದರೆ ಹ್ಯಾಪಿನೆಸ್ ಬಗ್ಗೆ. ಅಂದರೆ ಹ್ಯಾಪಿನೆಸ್ ಅದರಿಂದನೂ ಬರುತ್ತೆ, ಇಲ್ಲ ಅಂತಲ್ಲ. ಮನೆಯಲ್ಲಿ ಇರ್ತೀಯ ನೀನು, ಎಷ್ಟು ಸ್ಟೆಪ್ಸ್ ಆಗ್ತೀಯಾ? ಒಂದು 5,000 to 6,000 ಅನ್ಕೋಪ. 5,000 to 6,000 ಪರ್ ಡೇ. ಹೌದಿಲ್ಲ? ಹೌದು. ಅದೇ ನೀವು ಹೊರಗಡೆ ಹೋಗಿರ್ತೀಯ, ಈಗ ಅಲ್ಲೇ ಅದು ಕಬಿನಿಗೆ ತಗೋ, ಅಲ್ಲಿ ಹೋದ್ಮೇಲೆ ಎಷ್ಟು ಸ್ಟೆಪ್ಸ್ ಹಾಕಿದೀಯ? ಅಲ್ಲಿ ಇನ್ನೂ ಜಾಸ್ತಿ ಆಯ್ತು. ಹೌದಿಲ್ಲ? ಅಲ್ಲಿ ಹೋಗಿ ತಿರ್ಗಾಡೋದು, ಊಟಕ್ಕೆ ಹೋಗೋದು, ಅಲ್ಲಿಗೆ ಹೋಗೋದು, ಇಲ್ಲಿಗೆ ಹೋಗೋದು ಮಾಡಿ ಆಲ್ಮೋಸ್ಟ್ ಒಂದು 10,000 ಆದ್ರೂ ಆಗ್ಬಿಡುತ್ತೆ. ಹೌದು, ಡಬಲ್. ಮತ್ತೆ ಇಲ್ಲಿ ಕೆಲಸ ಜಾಸ್ತಿ ಮಾಡ್ದಂಗ ಅಲ್ಲಿ ಕೆಲಸ ಜಾಸ್ತಿ ಮಾಡ್ದಂಗ, ಅಲ್ಲೇ ಜಾಸ್ತಿ ಮಾಡ್ದಂಗೆ ಇಲ್ಲಿ ಟಯರ್ಡ್ನೆಸ್ ಜಾಸ್ತಿ ಬರ್ಬೇಕಾ, ಅಲ್ಲಿ ಟಯರ್ಡ್ನೆಸ್ ಜಾಸ್ತಿ ಬರ್ಬೇಕಾ? ಅಲ್ಲಿ. ಮತ್ತೆ ಆದ್ರೂ ರಿಲ್ಯಾಕ್ಸ್ ಹಂಗಾದಿ ನೀನು. ಕಷ್ಟ ಅಲ್ಲೇ ಅಲ್ವಾ ಹೋಗೋದು, ಜರ್ನಿ ಟ್ರಾವೆಲ್ ಮಾಡಬೇಕು. ಇಲ್ಲಾದ್ರೆ ಮನೇಲಿ ಆರಾಮ್ ಕಂಫರ್ಟಬಲ್ ಆಗಿ ಕುತ್ಕೋಬೋದು, ನಿನ್ನ ಫೇವ್ರೇಟ್ ಸೀಟಲ್ಲಿ, ಫೇವ್ರೇಟ್ ಬೆಡ್ಡಲ್ಲಿ ನೀನು ಮಲ್ಕೋಬೋದು ಕಂಫರ್ಟಬಲ್ ಆಗಿ. ಬಟ್ ಅಲ್ಲಿ ಅದು ಯಾವುದೋ ಬೆಡ್ ಕೊಟ್ಟಿರ್ತಾರೆ, ಯಾವುದೋ ಸೀಟ್ ಕೊಟ್ಟಿರ್ತಾರೆ, ನೀವು ಅಲ್ಲಿಂದ ಅಲ್ಲಿಗೆ ಟ್ರಾವೆಲ್ ಮಾಡ್ಕೊಂಡು ಹೋಗಬೇಕು, ಪ್ರತಿ ಜಾಗಕ್ಕೂ ನಡ್ಕೊತ ಹೋಗ್ಬೇಕು ಅದರೊಳಗಡೆ. ಅದೆಲ್ಲ ಇಲ್ಲಿಗಿಂತ ಡಿಫಿಕಲ್ಟ್ ಇದೆ. ಹೌದು. ಹೌದಿಲ್ಲ? ಕಂಫರ್ಟಬಲ್ ಅನ್ನೋದು ಇಲ್ಲ. ಇಲ್ಲ. ಬಟ್ ಆದ್ರೂ ನಿನಗೆ ಸ್ಟ್ರೆಸ್ ಅನ್ನೋದು ರಿಲ್ಯಾಕ್ಸ್ ಆಗುತ್ತೆ. ಮತ್ತೆ ಹೆಂಗಿದು ಅಂದ್ರೆ ಅಲ್ಲಿಗೆ ಹೋಗೋದೇ ಬೇಡವಾ? ಅದು ಹ್ಯಾಪಿನೆಸ್ಸೇ ಅಲ್ವಾ? ಇಲ್ಲ, ಅದು ಹ್ಯಾಪಿನೆಸ್. ಬಟ್ ಬಯೋಲಾಜಿಕಲಿ ನಮ್ಮ ಶರೀರಕ್ಕೆ ಒಳ್ಳೆ ಗಾಳಿ, ಆಮೇಲೆ ಪ್ರಕೃತಿ, ಗ್ರೀನರಿ, ವಾಟರ್, ಈ ಥರ ರಿಲ್ಯಾಕ್ಸೇಷನ್ ಸೌಂಡ್ಸ್ ಎಲ್ಲ ಕೇಳಿದ್ರೆ ಒಂಥರ ರಿಲ್ಯಾಕ್ಸ್ ಆಗುತ್ತೆ. ಅದು ಡಿಫ್ರೆಂಟ್ ಹಾರ್ಮೋನ್ ರಿಲೀಸ್ ಮಾಡುತ್ತೆ, BP ಕಡಿಮೆ ಆಗುತ್ತೆ, ಸ್ಟ್ರೆಸ್ ಕಡಿಮೆ ಆಗುತ್ತೆ, ಎಲ್ಲ ಮರ್ತೋಗ್ಬಿಡ್ತೀವಿ, ಹೊಸ ಪ್ಲೇಸಸ್ ನೋಡ್ತೀವಿ, ರಿಲ್ಯಾಕ್ಸ್ ಆಗುತ್ತೆ. ಬಟ್ ಅದರಿಂದನೇ ನಾವು ರಿಲ್ಯಾಕ್ಸ್ ಆಗ್ತೀವಿ ಅನ್ನೋದು ತಪ್ಪು. ಈಗ ಹ್ಯಾಪಿನೆಸ್ ಅನ್ನೋದು ಬ್ರೈನಲ್ಲಿ ಇರುತ್ತೆ, ಅಲ್ಲೇ ಇರಲ್ಲ. ಅದು ಬಯೋಲಾಜಿಕಲಿ ಆಗುತ್ತೆ. ಅದೆಲ್ಲ ನೀನು ತಗೊಂಡ್ರೆ ಆಟೋಮೆಟಿಕಲಿ ಬಾಡಿ ರಿಲ್ಯಾಕ್ಸ್ ಆಗುತ್ತೆ. ಬಟ್ ಮೈಂಡ್ ಇದೆ ಅಲ್ಲ, ಕೆಲವು ಜನರು ನೀನು ನೋಡಿರ್ತೀಯ, ಅವರು ವೆಕೇಶನ್ ಹೋಗ್ತಾರೆ, ಅಲ್ಲಿಗೆ ಹೋದ್ರೂ ಬರೀ ಆಫೀಸ್ ಬಗ್ಗೆನೇ, ಆ ಫೋನ್ ಇಟ್ಕೊಂಡು ಆಫೀಸಲ್ಲಿ ಹಿಂಗೆ ಬಿಸ್ನೆಸ್ಸಲ್ಲಿ ಹಂಗೆ ಮಾತಾಡ್ಕೊತಾನೆ ವೆಕೇಶನಲ್ಲಿ ಇರ್ತಾರೆ. ಹೌದು. ಅಂಥವ್ರು ಅದೇ ಸ್ಟ್ರೆಸ್ಸಲ್ಲೇ ಮನೆಗೆ ಬರ್ತಾರೆ, ಅವ್ರಿಗೇನು ರಿಲ್ಯಾಕ್ಸ್ ಅನ್ಸಲ್ಲ. ಹೌದಿಲ್ಲ? ಹೌದು. ಏನೋ ಬಾಡಿಗೆ ಬೇರೆ ಒಂಥರ ಹೋಗಿದೀವಪ್ಪ, ಫ್ರೆಶ್ ಗಾಳಿ ಸಿಕ್ಕಿದೆಯಪ್ಪ ಅನ್ನೋದು ಬಿಟ್ರೆ ಬ್ರೈನ್ ರಿಲ್ಯಾಕ್ಸ್ ಆಗಲ್ಲ ಅವ್ರಿಗೆ. ಅವ್ರಿಗಾಗಲ್ಲ, ನಮ್ಗಾಗತ್ತಲ್ಲ. ನಮ್ಗಾಗತ್ತಲ್ಲ. ನಮ್ಗಾಗುತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ, ನಿನಗೆ ಅದು ಇಷ್ಟ ಏನು, ನಾ ಎಲ್ಲ ಆ ಥರ ಗಿಡಗಳ ಮಧ್ಯದಲ್ಲಿ ಹೋಗಬೇಕು, ಜಂಗಲ್ ಸಫಾರಿ ಹೋಗಬೇಕು, ಮಕ್ಕಳ ಜೊತೆ ತಿರುಗಬೇಕು, ಫ್ಯಾಮಿಲಿ ಜೊತೆ ತಿರುಗಬೇಕು, ಅವಾಗ ನನಗೆ ರಿಲ್ಯಾಕ್ಸ್ ಆಗುತ್ತೆ ಅಂತ ಅನಿಸ್ಬಿಡುತ್ತೆ. ಹೌದಿಲ್ವಾ? ಅದಕ್ಕೆ ನಿನಗೆ ಅಲ್ಲಿ ಹೋದ್ರೆ ರಿಲ್ಯಾಕ್ಸ್ ಅನ್ನೋದು. ಬಟ್ ಇದು ನೋಡಿದ್ರೆ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿದ್ರೆ ಇದು ಕರೆಕ್ಟ್ ಅಂತ ಅನ್ಸುತ್ತೆ. ಬಟ್ ಅಂದರೆ ರಾಜು ಹೇಳ್ತಾ ಇದ್ದಾರಲ್ವಾ ಅಂತ ಹೇಳಿ ಸ್ವಲ್ಪ ಯೋಚನೆ ಮಾಡಿದ್ರೆ ಕರೆಕ್ಟ್ ಅನ್ಸುತ್ತೆ. ಆಮೇಲೆ ಏನನ್ಸುತ್ತೆ, ನಡಿ ನಾವು ಟ್ರಿಪ್ ಹೋಗಿ ಬಂದಿದ್ದು, ನಾವು ಎಂಜಾಯ್ ಮಾಡಿದ್ವಿ, ಅದು ಆಗೋಯ್ತದೆ, ಈ ಥರ ಯೋಚನೆ ಮಾಡೋಕ್ಕೆ ಹೋಗ್ಬಾರ್ದು ಅಂತ ಅನ್ಸುತ್ತೆ. ಈಗ ನಂತರ ಲೇಡೀಸ್ ಸುಮಾರು ಜನರು ಇರ್ತಾರೆ, ಅವ್ರ ಪಾಪ ಮನೆಯಲ್ಲಿ ಸ್ಟ್ರೆಸ್ಸು ಅದು ಇದು ಅಂತ ಹೇಳಿ ಒಳಗೇನೆ ಇರ್ತಾರೆ. ಯಾಕೆ ಇರುತ್ತೆ ಗೊತ್ತಾ ಅವ್ರಿಗೆ ಸ್ಟ್ರೆಸ್? ಅವ್ರ ಮನೆಯಲ್ಲಿ ಎಂಜಾಯ್ ಮಾಡಲ್ಲ, ಇನ್ನೊಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರೆ ಅವರು. ಈಗ ಪ್ರಾಬ್ಲಮ್. ನಿನಗೆ ಇಷ್ಟ ಬಂದಿದ್ದ ಕೆಲಸ ನೀನು ಎಲ್ಲೇ ಮಾಡಿದ್ರು ಸ್ಟ್ರೆಸ್ ಇರಲ್ಲ. ಅದು ಕರೆಕ್ಟ್. ಫಿಸಿಕಲಿ ಟಯರ್ಡ್ ಆಗ್ತೀಯ, ಬಟ್ ಸ್ಟ್ರೆಸ್ ಇರಲ್ಲ ಅಷ್ಟೇ. ಬಟ್ ಅದು ಹೆಲ್ದಿ ಹ್ಯಾಬಿಟ್ಸ್ ಇರಬೇಕು. ಬರೀ ಕುತ್ಕೊಂಡು ನಿನಗೆ ಇಷ್ಟ ಬಂದಿದ್ದ ಕೆಲಸ ಕಂಪ್ಯೂಟರ್ ಮುಂದೆ ಮಾಡಿದ್ರೆ ಅದು ಹೆಲ್ದಿ ಹ್ಯಾಬಿಟ್ ಅಲ್ಲ. ಅದರಿಂದನೂ ಸ್ಟ್ರೆಸ್ ಬರುತ್ತೆ. ಫಿಸಿಕಲ್ ಆಕ್ಟಿವಿಟಿ ಇರಬೇಕು, ಬ್ರೈನಲ್ಲಿ ಒಂದು ಮೆಂಟಲ್ ಸ್ಟೇಟ್ ಇದೆ ಅಲ್ವಾ, ಅದು ಕೂಡ ಹ್ಯಾಪಿನೆಸ್ ಅನ್ನೋದು ಇರಬೇಕು. ನಿನಗೆ ಇಷ್ಟ ಆದ ಕೆಲಸ ಮಾಡಬೇಕು, ಎಲ್ಲ ಬ್ಯಾಲೆನ್ಸ್ಡ್ ಇರಬೇಕು, ಅವಾಗ ಎಲ್ಲ ವರ್ಕೌಟ್ ಆಗುತ್ತೆ. ಬಟ್ ನಿನಗೆ ನಮ್ಮ ಮನೆಯಲ್ಲಿ ಇದ್ದಿದ್ದು ಕಷ್ಟ ಆಗ್ತಾ ಇದೆ, ನನಗೆ ಈ ಕೆಲಸ ಮಾಡೋದು ಇಷ್ಟ ಇಲ್ಲ, ಇದು ಸ್ಟ್ರೆಸ್ ಬರುತ್ತೆ ಅಂದರೆ ನಿನಗೆ ಇಷ್ಟ ಇಲ್ಲದಂಥ ಕೆಲಸ ನೀನು ಮಾಡ್ತಾ ಇದೀಯಾ ಅಂತ ಅರ್ಥ. ಅದು
ಹೌದು, ಇದನ್ನ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಹಿಂಗೆ ಗೊತ್ತಾ, ಏನೋ ನಮ್ಗೆ ಇಷ್ಟ ಇರಲ್ಲ ಕೆಲವೊಂದ್ಸಲ, ಅದು ಏನೇ ಆಗಿರ್ಬೋದು. ನಿಮಗೂ ಒಂದು ಅನುಭವ ಆಗಿರುತ್ತೆ, ಬಟ್ ಅದು ನನಗೆ ಮಾಡೋಕ್ಕೆ ತುಂಬ ಕಷ್ಟ ಆಗಿರುತ್ತೆ. ಅದು ಒಂಥರ ಹೆಂಗೆ ಅಂದರೆ ಮೆಂಟಲಿ ಟಾರ್ಚರ್ ಆಗಿಬಿಟ್ಟಿರುತ್ತೆ ಅದರಿಂದ. ಸೊ ಯಾಕೆಂದ್ರೆ ಅದು ನಮ್ಗೆ ಇಷ್ಟ ಇಲ್ಲ, ಚಿಕ್ಕದೇ ಆಗಿರ್ಬೋದು ದೊಡ್ಡದೇ ಆಗಿರ್ಬೋದು, ಇಷ್ಟ ಇಲ್ಲ ಅಂದಮೇಲೆ ಅದು ಇಷ್ಟ ಇಲ್ಲ ಹಾಗೆ. ಸೊ ಅದನ್ನ ಮಾಡೋದಕ್ಕೆ ಬೇರೆ ಪದ್ಧತಿನೂ ಇರುತ್ತೆ, ಅದ್ರ ಬಗ್ಗೆ ಥಿಂಕ್ ಮಾಡಲ್ಲ. 4 ಜನರು ಏನು ಮಾಡ್ತಾ ಇರ್ತಾರೆ, ನಾವು ಹೀಗೆ ಮಾಡಬೇಕು ಅಂತ ಡಿಸೈಡ್ ಆಗಿಬಿಡ್ತಾರೆ. ಸೊ ಅದಕ್ಕೆ ಅದು ಕಷ್ಟ. ಈಗ ಒಬ್ಬರಿಗೆ ನೀ ತೋಟಕ್ಕೆ ಇಲ್ಲಿ ಕಬಿನಿಗೆ ಹೋಗಿ ಬರೋದು ನಿನಗೆ ಇಷ್ಟ, ಇನ್ನೊಬ್ಬರಿಗೆ ಫಾರೆಸ್ಟ್ ಅಂದ್ರೇ ಇಷ್ಟ ಇರಲ್ಲ. ಆ ಸೊಳ್ಳೆ, ಆ ಗಾಳಿ, ಅಲ್ಲಿ ಏನು ಇರಲ್ಲ, ಬೇಡ ಬೇಡಪ್ಪ ಅದು ಯಾಕೆ ಬೇಕು ನಮ್ಗೆ ಅಂತ ಪ್ಲೇಸ್. ಆರಾಮಾಗಿ ಲಕ್ಸುರಿ ರೆಸಾರ್ಟ್ಗೆ ಹೋಗಿ ಅಲ್ಲಿ ಆರಾಮಾಗಿ ಎ ಸಿ ರೂಮ್ನಲ್ಲಿ ಕುತ್ಕೊಂಡು ಬರ್ಬೋದಲ್ಲ, ಇಲ್ಲಿ ಯಾಕೆ ಹೋಗ್ಬೇಕು ಡಸ್ಟಲ್ಲಿ ಅನ್ನೋರು ಇರ್ತಾರೆ. ಇಷ್ಟ ಆಗಲ್ಲ ಅದು. ಯಾಕೆ ಅಂದ್ರೆ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಅದು, ಬಟ್ ನಿನಗೆ ಅದು ಇಂಟ್ರೆಸ್ಟ್ ಇದೆ. ಅದೇ ರೀತಿ ಮನೆಯಲ್ಲಿ ಕೂಡ ಅಷ್ಟೇ. ಈಗ ನನಗೆ ನೋಡಿ, ಕೆಲ ಜನರಿಗೆ ಹೇಳ್ತಾರೆ, ಅಷ್ಟೊಂದೆಲ್ಲ ಅಡುಗೆ ನಿಮ್ಮ ಮಕ್ಳಿಗೆ ಹೆಂಗೆ ಮಾಡ್ತೀರ ನೀವು ದಿನ, ಹೆಂಗೆ ಮಾಡೋಕ್ಕಾಗತ್ತೆ ನಿಮಗೆ, ಅದು ಕಷ್ಟ ಆಗಲ್ವಾ ಅಂತ. ಈಗ ನೋಡಿ, ಅವರಿಗೆ ಕಷ್ಟ ಆಗಿರೋದು ನನಗೆ ಇಷ್ಟ ಆಗಿದೆ, ನನ್ನ ಕೆಲಸ ಅವರಿಗೆ ಕಷ್ಟ ಆಗತ್ತೆ ಅಲ್ವಾ. ಸೊ ಅದು ಹಾಗಲ್ಲ, ಅದು ಅಂದರೆ ಎಲ್ಲರೂ ಸೇಮ್ ಇರಲ್ಲ. ಅವ್ರದೇ ಒಂದು ಡಿಫ್ರೆಂಟ್ ಟ್ಯಾಲೆಂಟ್ ಇರುತ್ತೆ, ಅವ್ರಿಗೆ ಒಂದು ಡಿಫ್ರೆಂಟ್ ಇಂಟ್ರೆಸ್ಟ್ ಅನ್ನೋದಿರುತ್ತೆ. ಅದ್ರ ಪ್ರಕಾರ ಅವರು ಲೈಫ್ ಪ್ಲಾನ್ ಮಾಡ್ಕೊಂಡ್ರೆ ಅವ್ರ ಲೈಫ್ ಜೀವನ ಮಾಡ್ದಂಗೆ ಯಾವ ಬಿಲಿನರೀಸು ಕೂಡ ಮಾಡೋಕ್ಕಾಗಲ್ಲ. ಹೌದು, ಬಟ್ ಇದೆಲ್ಲ ಪ್ಲಾನ್ ಮಾಡ್ಕೋಬೇಕು, ಥಿಂಕ್ ಮಾಡೋಕ್ಕೆ, ಸ್ವಲ್ಪ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ. ಬಟ್ ರಿಯಲ್ ಲೈಫಲ್ಲಿ ಇಲ್ಲ, ಇದು ರಿಯಲ್ ಲೈಫಲ್ಲಿ ತೊಗೊಂಬರೋದು ಚೆನ್ನಾಗಿರುತ್ತೆ, ಬಟ್ ಥಿಂಕ್ ಮಾಡಲ್ಲ, ಮುಂದೆ ಹೋಗಲ್ಲ. ಯಾಕೆ ಅಂದರೆ 4 ಜನ ಏನು ಮಾಡ್ತಾ ಇದ್ದಾರೆ ಅಲ್ಲೇ ಸ್ಟಾಪ್. ಈಗ ನೀ ಕೆಲಸ ಅಡುಗೆ ಮಾಡೋದು ಹಿಂಗೆ ಮಾಡಬೇಕು ಅಂದರೆ ಹಂಗೇ ಮಾಡ್ಬೇಕು. ನಿನಗಿಷ್ಟ ಬಂದಂಗೆ ಮಾಡಬಾರ್ದು. 4 ಜನರು ಹೆಂಗೆ ಮಾಡ್ತಾ ಇದ್ದಾರೆ ಹಂಗೇ ಮಾಡಬೇಕು. ಅದೇ ಕೆಲವ್ರು ಹೇಳ್ತಾರಲ್ಲ, ನೀವು ಹಿಂಗ್ಯಾಕೆ ಮಾಡಿದ್ರಿ, ಹಿಂಗೆ ಮಾಡ್ಬೇಕಂತ, ಹಂಗೆ ಅಲ್ಲ, ಕಾಪಿ ಹೊಡಿತಾರೆ. ಅಲ್ಲೇನಾಗುತ್ತೆ, ಈಗ ನೋಡಿ, ಅದೇ ನೀನೇ ಹೇಳಿದೆಲ್ಲ, ನೀವು ಅಷ್ಟೊಂದು ಅಡುಗೆ ಹೆಂಗೆ ಮಾಡ್ತೀರಾ, ವೆರೈಟೀಸ್, ಇಂಟ್ರೆಸ್ಟ್ ಇಲ್ಲಿಂದ ಬರುತ್ತೆ ನಿಮಗೆ ಅಂತ ಜನರು ಕೇಳ್ತಾರೆ. ಹಂಗೆ ಸೇಮ್. ಬಟ್ ಒಟ್ನಲ್ಲಪ್ಪ ಟ್ರಿಪ್ ಚೆನ್ನಾಗಿ ಎಂಜಾಯ್ ಮಾಡಿ ಬಂದ್ವಿ. ಬಟ್ ನೆಕ್ಸ್ಟ್ ನೀನು ಹೇಳ್ದಲ್ಲ, ಅದು ನೆಕ್ಸ್ಟ್ ಥಿಂಕ್ ಮಾಡೋಣ. ಇವಾಗ ಬೇಡ. ಇಲ್ಲ, ನಾ ಏನು ಹೇಳ್ತಾ ಇದ್ದೇನೆ ಅಂದರೆ ಟ್ರಿಪ್ಗೆ ಹೋಗಬಾರ್ದು ಅಂತ ಹೇಳ್ತಾ ಇಲ್ಲ. ಅವ್ರು ಹಂಗಂತ ಹೇಳಿ ಹೋಗ್ಬೇಡ ನೀನು, ಅದಿಲ್ಲ ಅಂದ್ರೆ ಎಂಜಾಯ್ಮೆಂಟ್ ಇಲ್ಲೇ ಮಾಡ್ಬೋದು ಆ ಥರ ಏನು ಹೇಳಲ್ಲ. ಬಟ್ ಪ್ರಾಕ್ಟಿಕಲ್ ಇಲ್ಲ, ಅದು ಸೈಂಟಿಫಿಕಲಿ, ಬಯೋಲಾಜಿಕಲಿ ನಿನ್ನ ಟ್ರಿಪ್ಸ್ ಹೋಗಲೇಬೇಕು. ನಿನ್ನ ಬಾಡಿಗೆ ಫಾರೆಸ್ಟ್ ಏರ್ ಬೇಕು, ಫ್ರೆಶ್ ಏರ್ ಬೇಕು, ಬರ್ಡ್ಸ್ ಬೇಕು, ಎಲ್ಲ ಬೇಕು. ಬಟ್ ಮೆಂಟಲ್ ಸ್ಟೇಟ್ ಇದೆ ಅಲ್ಲ, ನಾ ಅಲ್ಲಿ ಹೋದ್ರೆ ಮಾತ್ರ ಖುಷಿಯಾಗಿರ್ತೀನಿ, ಅಲ್ಲಿಗೆ ಹೋದ್ರೆ ಮಾತ್ರ ನಾನು ರಿಲ್ಯಾಕ್ಸ್ ಆಗ್ತೀನಿ ಅನ್ನೋದು ಅದು ರಾಂಗ್. ಅದು ಎಲ್ಲಾದ್ರೂ ತಗೋಬಹುದು ನೀನು. ಬಟ್ ಯೋಚನೆ ಮಾಡಿದ್ರೆ ಇದು ಕರೆಕ್ಟ್ ಇದೆ, ರಾಜುದು ಒಳ್ಳೆ ಲಾಜಿಕ್ ಪಾಯಿಂಟ್ ಇದು. ಬಟ್ ನಮಗೆ ತಗೊಳಕ್ಕೆ ಸ್ವಲ್ಪ ಆಗೋದಿಲ್ಲ, ಅಲ್ಲಿಗೆ ಹೋದ್ರೇ ರಿಲ್ಯಾಕ್ಸ್ ಆಗ್ತೀವಿ ನಾವು. ಪ್ರಾಕ್ಟೀಸ್ ಮಾಡಬೇಕು. ಸರಿನಾ? ಒಟ್ಟಿನಲ್ಲಿ ಹೋಗಿ ಚೆನ್ನಾಗಿ ಎಂಜಾಯ್ ಮಾಡಿ ಬಂದ್ವಿ, ಚೆನ್ನಾಗಿತ್ತು. ಇಲ್ಲಿ ಆದರೂ ಮನೇಲಾದರೂ ಎಂಜಾಯ್ ಮಾಡ್ತೀವಿ, ಬಟ್ ಅದು ಬೇರೆ ಥರ, ಇದು ಬೇರೆ ಥರ ನಮ್ಮ ಹೆಣ್ಮಕ್ಳಿಗೆ ಅಲ್ವಾ. ಅಂದರೆ ಅವ್ರ ಥರ ನಾನು ಥಿಂಕ್ ಮಾಡೋಕೆ ಆಗೋದಿಲ್ಲ. ಅವರು ಸ್ವಲ್ಪ ಎಲ್ಲ ಒಂದು 5 ವರ್ಷದ ಮುಂಚೆ ಅಂದರೆ ಮುಂದೆ ಥಿಂಕ್ ಮಾಡಿಬಿಟ್ಟಿರ್ತಾರೆ. ಬಟ್ ನಮ್ಮ ತಲೆ ಇನ್ನೂ ಚಿಕ್ಕದು, ಸ್ವಲ್ಪ ಇಲ್ಲಿಯೇ ಯೋಚನೆ ಮಾಡ್ತಾ ಇರ್ತೀವಿ. ಹಾಗಾಗಿ ಬೇಗ ಅವ್ರನ್ನ ಕ್ಯಾಚ್ ಮಾಡೋಕ್ಕಾಗೋದಿಲ್ಲ. ರಾಜು ಹಾಗೇ ಇರಲಿ, ನಾನಾಗೇ ಇರ್ತೀನಿ. ಈ ಬ್ರೈನ್ ಬಗ್ಗೆ ಅಲ್ಲ ಇದು, ಜಸ್ಟ್ ನಿನಗೇನು ಇಷ್ಟ ಆಗುತ್ತೋ ಅದನ್ನು ಮಾಡು, ಇನ್ನೊಬ್ರು ನೋಡಿ ಮಾಡಿಬಿಡ, ಹಂಗಂತ ಹೇಳಿ ಅಷ್ಟೇ. ಸಿಂಪಲ್ ಮೆಸೇಜ್. ಹೌದು, ಅದು ಏನಂದರೆ ಅದು ಮೈಂಡ್ ಸೆಟ್ ಒಂಥರ ಬಂದುಬಿಟ್ಟಿರುತ್ತೆ. ನಾವು ಅಲ್ಲಿ ಹೋದ್ರೇ ರಿಲ್ಯಾಕ್ಸ್ ಆಗ್ತೀವಿ, ಇಲ್ಲಿ ಹೋದ್ರೇ ಸಂತೋಷ ಸಿಗುತ್ತೆ ಅನ್ನೋದು ಬಂದ್ಬಿಟ್ಟಿರತ್ತಲ್ಲ, ಅದು ಸ್ವಲ್ಪ ದಿವಸ ಆದಮೇಲೆ ಹೋಗುತ್ತೆ, ನಿಧಾನಕ್ಕೆ ಹೋಗುತ್ತೆ. ಈಗ ನೀನು ಹೇಳಿದ್ಮೇಲೆ ಗೊತ್ತಾಯ್ತು, ಬಟ್ ಟೈಮ್ ಬೇಕು ಇದಕ್ಕೆ. ಗುಡ್ ಹ್ಯಾಬಿಟ್ಸ್ ಕಲಿಬೇಕು, ಅದನ್ನ ಇಂಟ್ರೆಸ್ಟ್ ತಗೊಂಡು ಮಾಡಬೇಕು ಅಷ್ಟೇ. ಸೊ ಇನ್ನೊಂದು ನನಗೆ ಕೇಳ್ತಿರ್ತಾರೆ, ನೀವು ರಾಜು ಜಗಳ ಆಡೋದೇ ಇಲ್ವಾ, ಯಾವಾಗಲೂ ಹಿಂಗೆ ಇರ್ತೀರಾ ಅಂತ. ನೋಡಿ, ಈಗ ಆಡಿದ್ವಲ್ವ ಜಗಳ, ಹಿಂಗೆ ಇರುತ್ತೆ ನಮ್ಮದು ದಿವಸಕ್ಕೆ ಏನಿಲ್ಲ ಅಂದ್ರೆ ಒಂದು 10-15 ಸಲ ಜಗಳ ಆಡಿರ್ತೀವಿ. ನಮ್ಮ ಚಿನಿಮಾ ಬಂದಮೇಲೆ ಅವಳ ಹತ್ರ ಸ್ವಲ್ಪ ಅಂದರೆ ಅವಳದು ಸ್ವಲ್ಪ ತಗೊಂಡು ಜಗಳ ಆಡಿರ್ತೀವಿ. ಈ ಥರ ಈ ಜಗಳಗಳು ಇರುತ್ತೆ ಹೊರತಾಗಿ ಬೇರೆ ಏನು ಅಂತ ಥರ್ಡ್ ಪಾರ್ಟಿಯಿಂದ ಬಂದಿರೋದು ಇರುತ್ತೆ ಕೆಲವೊಂದು ಸಲ ಬಂದಾಗ. ಸೊ ಅವರು ಒಂದ್ಸಲ ಬಂದು ಹೋಗ್ತಾರೆ, ಸ್ವಲ್ಪ ಹೊತ್ತು ಅವ್ರಿಗೂ ತಲೆ ಕೆಟ್ಟೋಗ್ಬಿಡತ್ತಲ್ಲ, ಸ್ವಲ್ಪ ದಿವಸ ರಿಲ್ಯಾಕ್ಸ್ ಆಗೋಣ ಮತ್ತೆ ಬರೋಣ ಅಂತ ಹೇಳಿ. ಅದು ಅಂಡರ್ಸ್ಟ್ಯಾಂಡಿಂಗ್ ಬರೋವರೆಗೂ ಆರ್ಗ್ಯುಮೆಂಟ್ಸ್ ಅನ್ನೋದು ಇದ್ದೇ ಇರುತ್ತೆ. ಗಂಡ ಹೆಂಡತಿ ಅಂದ್ಮೇಲೆ ಆರ್ಗ್ಯುಮೆಂಟ್ಸ್ ಇಲ್ಲ, ಜಗಳ ಇಲ್ಲ ಅನ್ನೋದು ಯಾವ್ದು ಇಲ್ಲ ಅಂದ್ರೆ ಅವ್ರ ಗಂಡ ಹೆಂಡತಿನೇ ಅಲ್ಲ. ಹೌದು, ಅದು ಕರೆಕ್ಟ್. ಯಾಕೆಂದ್ರೆ ಈಗ ಜಗಳ ಆಡಿಲ್ಲ ಅಂದ್ರೆ ಅವ್ರ ಗಂಡ ಹೆಂಡತಿನೇ ಅಲ್ಲ. ಆರ್ಗ್ಯುಮೆಂಟ್ಸ್ ಬಂದ್ರೇನೆ ಅಂಡರ್ಸ್ಟ್ಯಾಂಡಿಂಗ್ ಬೆಳೆಯುತ್ತೆ. ಬಟ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಕು, ಯಾಕೆ, ಏನು, ಯಾವ್ದು ಕರೆಕ್ಟ್, ಯಾವ್ದು ತಪ್ಪು ಅನ್ನೋದು ಬೇಗ ತಿಳ್ಕೋಬೇಕು, ತಗ್ಗಿಸ್ಕೊಂಡು ಮಾತಾಡಬೇಕು.
ಹಂಗಿದ್ರೆ ಇನ್ನೊಂದ್ ಏನ್ ಗೊತ್ತಾ ರಾಜು, ಕೆಲವ್ರು ಅನ್ಕೊಳ್ತಾರೆ ಗಂಡ ಹೆಂಡತಿ ಆದ್ರೂನು ದುಡ್ಡಿದ್ರೆ ಜಗಳ ಆಗಲ್ಲ, ಚೆನ್ನಾಗಿ ದುಡ್ಡಿದ್ರೆ ಆರಾಮಾಗಿ ಇರ್ತಾರೆ ಅಂತ ಹೇಳಿ ಅನ್ಕೊಂಡ್ಬಿಡ್ತಾರೆ. ಈಗ ನೋಡು, ದುಡ್ಡು ಎಷ್ಟಿದ್ರು ಇಲ್ಲ ಅಂದ್ರೂ ಜಗಳಗಳಿರುತ್ತೆ ಮನೆಗೆ. ದುಡ್ಡು ಇರಬೇಕು, ಇಲ್ಲ ಅಂತಲ್ಲ, ದುಡ್ಡು ಇರಬೇಕು, ಸ್ವಲ್ಪ ಆದರೂ ನಮ್ಗೆ ಸರ್ವೈವಲ್ ಆಗೋಕೆ ಇರಬೇಕು. ಬಟ್ ದುಡ್ಡಕ್ಕಿಂತ ದುಡ್ಡಿನ ಬೆಲೆ ಗೊತ್ತಿರಬೇಕು, ವ್ಯಾಲ್ಯೂ ಗೊತ್ತಿರಬೇಕು. ಈಗ ಕೊತ್ತಂಬರಿ ಸೊಪ್ಪಿದೆ, ಎಷ್ಟು ತಗೊಡ್ತೀಯ? 10 ರೂಪಾಯಿ ಒಂದು ಕಟ್ಟೆ ಕೊಡಪ್ಪ ಅಂತಾರೆ, ಕೊಡ್ತಾರೆ. 5 ರೂಪಾಯಿ 5 ರೂಪಾಯಿ. ಕರಿಬೇವು ಸೊಪ್ಪು ಇರುತ್ತೆ, ಅದೊಂದು ಕಟ್ಟೆ ಕೊಡು ಅಂದರೆ ಅದೆಷ್ಟು? 10 ರೂಪಾಯಿ. ಅದು 5 ರೂಪಾಯಿ. ಅದೀಗ ಮಾರ್ಕೆಟಲ್ಲಿ ಯಾರು ಕೊತ್ತಂಬರಿ ಸೊಪ್ಪು ಬೆಳೆಸ್ತಾ ಇಲ್ಲ. ಈಗ ಅದರ ರೇಟ್ ಎಷ್ಟಾಗುತ್ತೆ? ಜಾಸ್ತಿ ಆಗೋದು 100 ರೂಪಾಯಿನೂ ಆಗ್ಬೋದು, ಹೇಳಕ್ಕಾಗಲ್ಲ. ಈಗ ಕೊತ್ತಂಬರಿ ಸೊಪ್ಪು ನೀನು 5 ರೂಪಾಯಿ ಇರೋದು 50 ರೂಪಾಯಿ ಕೊಟ್ಟು ತಗೊಳಕ್ಕೂ ರೆಡಿ, ಡಿಮ್ಯಾಂಡ್ ಇದ್ದಾಗ. ಈಗ ನಿನಗೆ ಹಣ ಇದ್ದಿದ್ದಕ್ಕೆ ನಿನ್ನ ಪ್ರಾಬ್ಲಮ್ ಸಾಲ್ವ್ ಆಯ್ತಾ? ಕೊತ್ತಂಬರಿ ಸೊಪ್ಪು ಬಂದಿದ್ದಕ್ಕೆ ಪ್ರಾಬ್ಲಮ್ ಸಾಲ್ವ್ ಆಯ್ತಾ? ನಿನಗೇನು ಬೇಕು? ಕೊತ್ತಂಬರಿ ಸೊಪ್ಪು ಬೇಕು. ಹೌದು. ಹಣ ಇದ್ದಿದ್ದಕ್ಕೆ ನೀ ಅದನ್ನು ತಗೊಂಡಿದೀಯಾ? ಹೌದಿಲ್ಲ? ಹಣ ಇಲ್ಲ ಅಂದರೆ ಬರ್ತಿರ್ಲಿಲ್ಲ. ಹೌದಿಲ್ಲ? ಸೊ ಹಾಗಾಗಿ ಈಗ ನಿಂಗೆ ಹಣ ಇದ್ದಿದ್ದಕ್ಕೆ ನಿನ್ನ ಪ್ರಾಬ್ಲಮ್ ಸಾಲ್ವ್ ಆಯ್ತಾ? ನಿನ್ನ ಕೊತ್ತಂಬರಿ ಸೊಪ್ಪು ಬಂದಿದ್ದಕ್ಕೆ ಪ್ರಾಬ್ಲಮ್ ಸಾಲ್ವ್ ಆಯ್ತಾ? ಹಣ ಇದ್ದಿದ್ದಿಂದಾನೇ ಅಲ್ವಾ. ಹಣ ಇಲ್ಲ ಅಂದ್ರೆ ಎಲ್ಲಿಂದ ತಗೊಳ್ತೀನಿ ಕೊತ್ತಂಬರಿ ಸೊಪ್ಪು? ಹಣ ಇದ್ರೂ ನೀ ಕೊತ್ತಂಬರಿ ಸೊಪ್ಪು ತಗೊಂಡಿಲ್ಲ ಅಂದ್ರೆ 50 ರೂಪಾಯಿ ಯಾಕೆ ಖರ್ಚು ಮಾಡ್ಬೇಕು ನಾನು ಅಂತ ಅದನ್ನು ಬಿಟ್ಬಿಟ್ರ ವೇಸ್ಟೇ, ನನಗೆ ಲಾಸ್. ಏನು ವೇಸ್ಟ್? ಹಣ ಇದ್ದಿದ್ದು ವೇಸ್ಟ್. ಹೌದಿಲ್ಲ? ಸೊ ಹಾಗೆ ಜನರು ಹಣ ಇದ್ದರೆ ಪ್ರಾಬ್ಲಮ್ಸ್ ಇರಲ್ಲ, ಹಣ ಇಲ್ಲದೆ ಇದ್ದರೆ ಪ್ರಾಬ್ಲಮ್ಸ್ ಬರುತ್ತೆ ಅಂತ ಮೈಂಡ್ಸೆಟ್ ಇರುತ್ತೆ ಅಲ್ವಾ? ಅದು ಹಾಗೆ ಅಲ್ಲ. ಅದು ಹಣನ ಕರೆಕ್ಟಾಗಿ ಯೂಸ್ ಮಾಡ್ಕೊಳ್ಳೋದು ಗೊತ್ತಿರಬೇಕು, ಹಣದ ಬೆಲೆ ಗೊತ್ತಿರಬೇಕು, ಆವಾಗ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಹಣ ಇರಬೇಕು, ಹಣ ಇರಬಾರ್ದು ಅನ್ನೋದಲ್ಲ, ಹಣನ ಯಾವ ರೀತಿ ಯೂಸ್ ಮಾಡ್ಕೋಬೇಕು ಅನ್ನೋದು ಗೊತ್ತಿರಬೇಕು, ಹಣದ ಬೆಲೆ ಗೊತ್ತಿರಬೇಕು ಅಂತ. ಇದು ಕರೆಕ್ಟೇ. ಕೆಲವರಿಗೆ ತುಂಬಾ ಹಣ ಇರುತ್ತೆ, ಆದ್ರೆ ಅದ್ರ ವ್ಯಾಲ್ಯೂ ಗೊತ್ತಿರೋದಿಲ್ಲ. ಆದ್ರೂ ಕೂಡ ಇನ್ನು ಕೆಲವು ಜನರು ತುಂಬಾ ಹಣ ಇರುತ್ತೆ, ಯೂಸ್ ಮಾಡೋದೇ ಇಲ್ಲ. ಅದೇ ಜಿಪುಣತನ. ಓಕೆ, ಹಂಗಿರ್ತಾರೆ. ಹೌದು. ಆಮೇಲೆ ಹೆಲ್ತ್ ಹಾಳು ಮಾಡ್ಕೊತಾರೆ, ಆಮೇಲೆ ಆಸ್ಪತ್ರೆಗೆ ಇಡ್ತಾರೆ. ಎಲ್ಲದರಲ್ಲಿ ಹಿಂಗೆ ಏನೋ ಒಂದು 50 ರೂಪಾಯಿ ಹೋಗುತ್ತೆ ಅಂತ ಅರ್ಧ ಗಂಟೆ ಜಗಳ ಆಡ್ತಾರೆ, ಆಮೇಲೆ ಸ್ಟ್ರೆಸ್ ಬಂದಿದೆ ಅಂತ ಆಸ್ಪತ್ರೆಗೆ ಹೋಗ್ತಾರೆ. ಕರೆಕ್ಟೇ ಅಲ್ವಾ? ಇದೆಲ್ಲ ಯೋಚನೆ ಮಾಡಿದ್ರೆ ಕರೆಕ್ಟ್ ಅಂತಾನೆ ಅನ್ಸುತ್ತೆ. ಬಟ್ ಆ ಕ್ಷಣ ಅದು ಬರಲ್ಲ. ಹೌದಲ್ಲ, ನಾವು ಹಿಂಗೆ ಮಾಡ್ತಾ ಇದ್ದೀವಲ್ಲ, ಹಿಂಗಿದೆ ಅಲ್ಲ ಅನ್ನೋದು ಬರೋದಿಲ್ಲ. ಅದು ಯಾವಾಗೋ ರಿಯಲೈಸ್ ಆಗತ್ತೆ ಮತ್ತೆ ನಾವು ಹಂಗೆ ಮಾಡ್ಕೊಂಡ್ವಿ ಅಂತ. ಸೊ ನೋಡಿ ಫ್ರೆಂಡ್ಸ್, ಹೀಗಿತ್ತು ನೋಡಿ ನಮ್ಮ ಜಗಳ. ನೀವು ಯಾರೆಲ್ಲ ವೆಕೇಶನ್ಗೆ ಹೋಗ್ಬೇಕು ಅನ್ಕೊಂಡಿದ್ರೆ ಹೋಗಿ ಬನ್ನಿ, ಸ್ವಲ್ಪ ರಿಲ್ಯಾಕ್ಸ್ ಆಗಿ ಬನ್ನಿ, ಚೆನ್ನಾಗಿ ಅನ್ಸುತ್ತೆ. ಮತ್ತೆ ಬಂದು ಫ್ರೆಶ್ ಆಗಿಬಿಡ್ತೀವಿ. ಸೊ ಇನ್ನು ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೀವು ಎಂಜಾಯ್ ಮಾಡಿದ್ರೆ ಅಂದ್ಕೊಳ್ತೀನಿ ನಮ್ಮ ಜೊತೆನೇ ಟ್ರಿಪ್ ಅಲ್ವಾ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.